ಹೊಟ್ಟೆ ಉಬ್ಬರ ಆದಾಗ ತುಂಬಾ ಕಷ್ಟ ಆಗುತ್ತಲ್ವ, ಹೊಟ್ಟೆ ನೋವು ಬರುತ್ತೆ, ಕೆಲವರಿಗೆ ಎದೆ ನೋವು ಕೂಡ ಸ್ಟಾರ್ಟ್ ಆಗುತ್ತೆ ಇದರಿಂದಾಗಿ. ಸೊ ನಾವು ಈಸಿಯಾಗಿ ಮನೆಯಲ್ಲೇ ಇದನ್ನ ಕಡಿಮೆ ಹೇಗೆ ಮಾಡ್ಕೊಳ್ಬೋದು ಅನ್ನೋದಕ್ಕೆ 5 ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಈಗ ಮನೆ ಔಷಧಗಳಂತ ಆದರೂ ಕರಿಬಹುದು ಇದನ್ನು. ಇವಾಗ ಮೊದಲನೇ ಟಿಪ್ಸ್ ಹೇಳ್ತಾ ಇರೋದು, ಶುಂಠಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜೀರ್ಣಕ್ಕೆ ತುಂಬಾ ಒಳ್ಳೆಯದಲ್ವ. ಸೊ ಹಸಿ ಶುಂಠಿ ಒಂದು 1/4 ಇಂಚ್ ಆಗುವಷ್ಟು ತೊಗೊಂಡು ಅದರ ಜೊತೆ ಒಂದು ಚಿಕ್ಕ ಪೀಸ್ ಬೆಲ್ಲ, ಒಂದಿಷ್ಟು ದೊಡ್ಡ ಪೀಸ್ ಆಗುವಷ್ಟು ಬೆಲ್ಲನ ತೊಗೊಂಡು ಎರಡನ್ನೂ ಒಟ್ಟಿಗೆ ಅಗೆದು ರಸನ ನುಂಗ್ತಾ ಇರಬೇಕು. ಇದರಿಂದ ಆದಷ್ಟು ಬೇಗನೆ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು ಏನಾದರೂ ಇದ್ದರೆ ಎಲ್ಲ ಕಡಿಮೆ ಆಗುತ್ತೆ. ಈಗ ಎರಡನೇ ಟಿಪ್ಸ್ ಹೇಳ್ತಾ ಇರೋದು, ಮುಂಚಿನವರೆಲ್ಲ ವೀಳ್ಯದಲ್ಲೇ ತಿಂತಾ ಇದ್ರಲ್ವ ಊಟ ಆದಮೇಲೆ, ಅದು ಜೀರ್ಣಕ್ಕೆ ತುಂಬಾ ಒಳ್ಳೆಯದು. ಸೊ ನಾವು ಹೊಟ್ಟೆ ಉಬ್ಬರ ಆದಾಗ ಅಥವಾ ಗ್ಯಾಸ್ಟ್ರಿಕ್ ಎಲ್ಲ ಆದಾಗ, ಎದೆ ನೋವು ಇದ್ದಾಗ ಒಂದು ವೀಳ್ಯದೆಲೆ ತೊಗೊಂಡು ಅದಕ್ಕೆ ಒಂದು 3-4 ಲವಂಗನ ಸೇರಿಸ್ಕೊಳ್ಬೇಕು. ನಾನು 3 ಲವಂಗ ಹಾಕ್ತಾಯಿದ್ದೀನಿ. ಅದನ್ನು ಒಟ್ಟಿಗೆ ಎಲೆ ಅಡಿಕೆ ತಿಂದಂಗೆ ಅಗೆದು ಅದರ ರಸ ನಿಧಾನವಾಗಿ ನುಂಗ್ತಾ ಇದ್ದರೆ ಕೂಡ ಬೇಗನೆ ಜೀರ್ಣ ಆಗುತ್ತೆ, ಜೊತೆಗೆ ಗ್ಯಾಸ್ ಟ್ರಬಲ್, ಹೊಟ್ಟೆ ಉಬ್ಬರ ಎಲ್ಲ ಇದ್ದರೆ ಕಡಿಮೆ ಆಗುತ್ತೆ. ಈಗ ಮೂರನೇ ಟಿಪ್ಸ್ ಹೇಳ್ತಾ ಇರೋದು ಹೊಟ್ಟೆ ಉಬ್ಬರ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಜೀರಿಗೆ ನಾವೆಲ್ಲರೂ ಅಡುಗೆಯಲ್ಲಿ ಯೂಸ್ ಮಾಡುವಂಥದ್ದೇ ಅಲ್ವಾ, ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು. ಸೊ ನಾವೇನು ಮಾಡ್ಬೋದು, ಇನ್ಸ್ಟೆಂಟಾಗಿ ಹೊಟ್ಟೆ ಉಬ್ಬರ ಕಡಿಮೆ ಮಾಡಬೇಕು ಅಂತಾದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಗೆ ಅಗೆದು ನುಂಗಬೇಕು ಫಸ್ಟಿಗೆ. ಸ್ವಲ್ಪ ಖಾರ ಖಾರ ಥರ ಅನಿಸುತ್ತೆ, ಬಟ್ ಸ್ಟಿಲ್ ಅದು ತುಂಬಾ ಒಳ್ಳೆಯದು. ಅದು ಅರ್ಧ ಸ್ಪೂನ್ ಆಗುವಷ್ಟು ಅಗೆದು ನುಂಗಿ ಆಮೇಲೆ ಸ್ವಲ್ಪ ಬಿಸಿ ನೀರು, ತುಂಬ ಕುದಿ ನೀರು ಬೇಡ, ಬೆಚ್ಚಗಿನ ನೀರು ಅಥವಾ ಸ್ವಲ್ಪ ಬಿಸಿ ನೀರು, ನಿಮ್ಗೆ ಎಷ್ಟೇ ಕುಡಿಯೋಕ್ಕಾಗುತ್ತೆ ಅಷ್ಟು ಬಿಸಿ ನೀರು ತೊಗೊಂಡು ಕುಡಿಬೇಕು. ಅದನ್ನು 1 ಲೋಟ ಫುಲ್ ಆಗುವಷ್ಟು ಕುಡಿಬೇಕು ನಾವು. ಆವಾಗ ಏನಾಗುತ್ತೆ, ಸರಿಯಾಗಿ ತೇಗ್ ಬರುತ್ತೆ. ತುಂಬ ಕರೆಕ್ಟಾಗಿ ತೇಗ್ ಬಂದಾಗ ಆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಈಗ 4ನೇ ಟಿಪ್ಸ್ ಹೇಳ್ತಾ ಇರೋದು, ಹೊಟ್ಟೆ ಉಬ್ಬರ ಕೂಡಲೇ ಕಡಿಮೆ ಆಗಬೇಕು, ಹೊಟ್ಟೆ ನೋವೆಲ್ಲ ತುಂಬ ಇದ್ದರೆ ಕಡಿಮೆ ಆಗಬೇಕಂತ ಆದರೆ 1 ಲೋಟ ಬಿಸಿ ನೀರು ತೊಗೊಳ್ಬೇಕು. ಬಿಸಿ ಅಥವಾ ಬೆಚ್ಚಗೆ, ಅಂದರೆ ನಿಮಗೆ ಎಷ್ಟು ಬಿಸಿ ಕುಡಿಯೋಕ್ಕಾಗುತ್ತೆ ಅಷ್ಟು ಬಿಸಿ, ತುಂಬ ಕುದಿಬೇಡ. ಆ ಬಿಸಿ ನೀರಿಗೆ ಒಂದು 1/4 ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪು ಇಲ್ಲಾದರೆ ನೀವು ನಾರ್ಮಲ್ ಟೇಬಲ್ ಸಾಲ್ಟೇ ಹಾಕಬಹುದು. ಅದಕ್ಕೆ 1 ಕಡಿ ಅಂದರೆ ಅರ್ಧ ನಿಂಬೆಹಣ್ಣನ್ನು ಹಿಂಡಬೇಕು. ಕಲ್ಲುಪ್ಪು ಮತ್ತು ನಿಂಬೆಹಣ್ಣು ಎರಡೂ ಕೂಡ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಉಬ್ಬರನ ಇನ್ಸ್ಟೆಂಟಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು. ಸೊ ಅದನ್ನು ಹಿಂಡಬೇಕು ನಿಂಬೆಹಣ್ಣನ್ನು. ಅದಾದಮೇಲೆ ಚಿಟಿಕೆ ಅಡುಗೆ ಸೋಡಾವನ್ನು ಹಾಕಬೇಕು, ಜಾಸ್ತಿ ಹಾಕಬಾರ್ದು, 1 ಚಿಟಿಕೆ ಸಾಕು. ಇದು 3 ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಹೀಗೆ ಕುಡಿಯೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಆಗಿದ್ದರೆ, ತುಂಬ ಹೊಟ್ಟೆ ನೋವಿದ್ದರೆ, ಹೊಟ್ಟೆ ಉಬ್ಬರ ಇದ್ದರೆ ಎಲ್ಲ ಕೂಡ ಬೇಗ ಕಡಿಮೆ ಆಗುತ್ತೆ. ಈಗ ಲಾಸ್ಟ್ ಟಿಪ್ಸ್ ಹೇಳ್ತಾ ಇದ್ದೀನಿ, 5ನೇ ಟಿಪ್ಸ್. ಕಡ್ದಿರೋ ಮಜ್ಜಿಗೆ ಯಾವಾಗಲೂ ನಮ್ಮ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು. ಸೊ ಮೊಸರಿನ ಬದಲಿಗೆ ಕಡ್ದಿರೋ ಮಜ್ಜಿಗೆ ನಾನು 1 ಲೋಟ ಆಗುವಷ್ಟು ತೊಗೊಂಡಿದ್ದೀನಿ. ಮೊಸರು ಯೂಸ್ ಮಾಡೋ ಕಡೆ ಮಜ್ಜಿಗೆ ಯೂಸ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ಜೀರ್ಣಕ್ಕೆ. ಇದಕ್ಕೆ ನಾನು ಒಂದು 1/4 ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಮಜ್ಜಿಗೆಗೆ ಉಪ್ಪು ಹಾಕಿ ಕುಡಿದ್ರೆ ಕೂಡ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಪ್ರತಿದಿನ ಅದನ್ನ ರುಟೀನ್ ಮಾಡ್ಕೊಳ್ಬಹುದು ಊಟ ಆದಮೇಲೆ. ಇದಕ್ಕೆ ಚಿಟಿಕೆ ಇಂಗನ್ನು ಹಾಕ್ತಾ ಇದ್ದೀನಿ ನಾನು. ಇಂಗು ಕೂಡ ಹಾಗೆ, ನಾವು ಅಡುಗೆಯಲ್ಲಿ ಇಂಗನ್ನು ಬಳಸ್ತಾ ಇದ್ದರೆ ಅಷ್ಟೊಂದು ನಮಗೆ ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ. ಸೊ ಅದಕ್ಕೆ ಇಂಗನ್ನು ಆವಾಗ ಬಳಸ್ತಾ ಇರಬೇಕು ಅಡುಗೆಯಲ್ಲಿ. ಇಲ್ಲ ಆದರೆ ಈ ಥರ ಮಜ್ಜಿಗೆಗೆ ಹಾಕ್ಕೊಂಡಾದ್ರೂ ಕುಡಿಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಜ್ಜಿಗೆ ಅಂದರೆ ತುಂಬ ದಪ್ಪ ಕೂಡ ಇರಬಾರ್ದು, ನೀರು ಮಜ್ಜಿಗೆ ಇರಬೇಕು. ಇವಾಗ ನೀವು ಅರ್ಧ ಲೋಟ ಮಜ್ಜಿಗೆ ತೊಗೊಂಡ್ರೆ ಅದಕ್ಕೆ ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ದೇಹಕ್ಕೆ ತಂಪು ಕೂಡ ಹೌದು, ಗ್ಯಾಸ್ಟ್ರಿಕ್ ಕೂಡ ಇಮ್ಮಿಡಿಯೇಟಾಗಿ ಕಡಿಮೆ ಆಗುತ್ತೆ. ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ, ಕಲ್ಲುಪ್ಪು ಮತ್ತು ಇಂಗನ್ನು ಮಿಕ್ಸ್ ಮಾಡಿ ಕೂಡ ಕುಡಿಬಹುದು. ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು ಯಾವುದಾದ್ರೂ ಬರ್ತಾ ಇದ್ದರೆ ನೀವು ಇದಿಷ್ಟರಲ್ಲಿ ಯಾವುದಾದ್ರೂ 1 ಟಿಪ್ಸನ್ನಾದರೂ ಕೂಡ ಫಾಲೋ ಮಾಡಬಹುದು. ಆದಷ್ಟು ಬೇಗ, ಅಂದರೆ ವಿದಿನ್ 5 to 10 ಮಿನಿಟ್ಸ್ ನಿಮ್ಮ ಹೊಟ್ಟೆ ಉಬ್ಬರ ಅಥವಾ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.